ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳು ಅಂದ್ರೆ ಆರ್ಎಸ್ಎಸ್ ಹೆಸರನ್ನ ಉಲ್ಲೇಖ ಮಾಡದೆ ಉದ್ದೇಶವನ್ನ ಈಡೇರಿಸಿದ್ದಾರೆ. ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ಬ್ಯಾನ್. ಸರ್ಕಾರಿ ಜಾಗಗಳಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಆರ್ಎಸ್ಎಸ್ನ ಬೈಟೆಕ್ ಅನ್ನ ಮಾಡುವಂತಿಲ್ಲ. ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ನ ಕವಾಯತ್ತುಗಳು ಕೂಡ ನಡೆಯುವಂತಿಲ್ಲ. ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಪೂರ್ವಾನುಮತಿ ಕಡ್ಡಾಯ ಕೊಡ್ತಾರಾ? ನಿರ್ಬಂಧ ಹೇರೋ ಉದ್ದೇಶವೇ ಇದಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅವಕಾಶ ಕೊಡ್ತಾರಾ? ರಾಜ್ಯ ಸಚಿವ ಸಂಪುಟ ವಿವಾದಾತ್ಮಕ ನಿರ್ಧಾರವೊಂದನ್ನು ಈಗ ತೆಗೆದುಕೊಂಡಿದೆ. ಖಾಸಗಿ ಸಂಘ ಸಂಸ್ಥೆಗಳು ಯಾವುದೇ ಕಾರ್ಯಕ್ರಮಗಳನ್ನು ಸರ್ಕಾರಿ ಜಾಗಗಳಲ್ಲಿ ಮಾಡುವಂತಿಲ್ಲ ಅನ್ನುವ ಆದೇಶವನ್ನ ಮಾಡಿದೆ. ಓಕೆ, ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ವಿಪಕ್ಷ ನಾಯಕ ಅಶೋಕ್ ಅವರಿದ್ದಾರೆ. ಸರ್, ಆರ್ಎಸ್ಎಸ್ ಹೆಸರನ್ನ ಹೇಳಲಿಲ್ಲ, ಆದ್ರೆ ಉದ್ದೇಶ ಅಂತೂ ಅದೇ ಅಲ್ವಾ? ಹೌದು, ಅವರು ಆರ್ಎಸ್ಎಸ್ ನ ದೃಷ್ಟಿಯಲ್ಲಿ ಇಟ್ಕೊಂಡೇ ಮಾಡಿದ್ದಾರೆ. ಈ ಸಿದ್ದರಾಮಯ್ಯ ಪ್ರಾಯೋಜಿತ, ಅದು ಖರ್ಗೆ ನಾಮಕಾವಸ್ಥೆ ಅಷ್ಟೇ. ಪ್ರಿಯಾಂಕಾ ಸಿದ್ದರಾಮಯ್ಯನೇ ಹೇಳಿ ಮಾಡಿಸಿರೋಂಥದ್ದು. ಈಗ ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಇತ್ತಲ್ಲ, ಹಿಂದೆ ಎಸ್.ಎಂ. ಕೃಷ್ಣ ಅವರಿದ್ರು, ದೇವರಾಜ ಅರಸ್ ಅವರಿದ್ರು, ಎಲ್ಲ ಬಹಳಷ್ಟು ಜನ ಕಾಂಗ್ರೆಸ್ ಮುಖ್ಯಮಂತ್ರಿಗಳಿದ್ದಾರಲ್ಲ, ಅವಾಗ ಯಾಕೆ ಮಾಡ್ಲಿಲ್ಲ? ಇವರೇ ಯಾಕೆ ಮಾಡ್ತಾ ಇದಾರೆ? ಮುಸ್ಲಿಮರನ್ನ ಓಲೈಕೆ ಮಾಡೋದು. RSS ಅಂತ ಇದ್ರೆ ಮುಸ್ಲಿಂ ಓಟ್ ಗಟ್ಟಿ ಆಗ್ತದೆ. ಅದೇ ಅವ್ರು ಎಲ್ಲ ಹೋಗ್ತಾರೆ ಸರ್, ಅವ್ರ ಜೊತೆಗೆ ಇದಾರಲ್ಲ, ಇನ್ನೇನ್ ಗಟ್ಟಿ ಮಾಡ್ಕೊಳ್ಬೇಕು? ಇನ್ನು ಅಯ್ಯೋ ಡಿವೈಡ್ ಆದ್ರೆ ಯಾರನ್ನ KFD ಓಟ್ ಹಾಕ್ಬಿಟ್ರೆ, ಪಾಪ್ಯುಲರ್ ಫ್ರಂಟ್ ಓಟ್ ಹಾಕ್ಬಿಟ್ರೆ, JDS ಓಟ್ ಹಾಕ್ಬಿಟ್ರೆ ಹಾಕ್ಬಾರ್ದು. ಪಾಕಿಸ್ತಾನದವ್ರು ಖುಷಿ ಆಗ್ಬೇಕಲ್ಲ. ಪಾಕಿಸ್ತಾನದಲ್ಲಿ ಖುಷಿ ಆದ್ರೆ ಇವ್ರ ಸಂತೋಷ ಅಲ್ಲ. ಅಂದ್ರೆ ಪಾಕಿಸ್ತಾನದ ಕೆಲಸ ಕರ್ನಾಟಕದಲ್ಲಿ ಆಗ್ತಾ ಇದೆ ಅಂತೀರಾ? ಹೌದು. ಈಗ ರಾಹುಲ್ ಗಾಂಧಿ ಮೆಚ್ಚೋದು ಯಾರು? ಎಲ್ಲಿ? ಪಾಕಿಸ್ತಾನ ಮನೆಯಲ್ಲೂ ರಾಹುಲ್ ಗಾಂಧಿದು ಫೋಟೋ ಹಾಕೊಂಡಿದ್ದಾರೆ. ಸಿಂಧೂರ ಆದಾಗ, ಆಪರೇಷನ್ ಸಿಂಧೂರ ಆದಾಗ ಅವ್ರ ಬಗ್ಗೆ ಕಾಮೆಂಟ್ ಮಾಡಿದಾರಲ್ಲ, ಅಲ್ಲಿ ಕ್ರಿಕೆಟ್ ಪ್ಲೇಯರ್ಸ್ ಎಲ್ಲ ಪಾಕಿಸ್ತಾನದವರು. ಅಲ್ಲ, ಇಲ್ಲಿ ವೋಟ್ ಹಾಕೋರು ಪಾಕಿಸ್ತಾನದವ್ರು ಅಲ್ವಲ್ಲ ಸರ್? ಯಾರು ವೋಟ್ ಹಾಕೋರು ಏನ್ ಪಾಕಿಸ್ತಾನದವ್ರು ಅಲ್ವಲ್ಲ? ಇಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ದವ್ರು ಯಾರು? ಅವ್ರು ವೋಟ್ ಹಾಕ್ತಾರಲ್ಲ ಇಲ್ಲಿ ಕರ್ನಾಟಕದಲ್ಲಿ. ಅವರೆಲ್ಲ ವೋಟ್ ಹಾಕ್ತಾರಲ್ಲ ಇಲ್ಲಿ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದವನು ಅವನು ವೋಟರ್ಸ್ ಅಲ್ಲ ಇಲ್ಲಿ ಮಂಗಳೂರಲ್ಲಿ. ಇವರೆಲ್ಲ ಹಿಂದೂಗಳ ವೋಟ್ ಅವಶ್ಯಕತೆ ಇಲ್ಲ ಅನ್ನೋದನ್ನ ಅವ್ರು ನೇರವಾಗಿ ಹೇಳ್ತಾ ಇದ್ದಾರಾ? ಹೌದು, ಹಿಂದೂಗಳ ಅವಶ್ಯಕತೆನೆ ಬೇಡ ಅನ್ನೋದು ಅವ್ರ ಟಾರ್ಗೆಟ್ ಅವ್ರದ್ದು. ಅದಕ್ಕೆ ಅವರು ಒಟ್ಟಾಗಿ ವೋಟ್ ಮಾಡ್ತಾರೆ. ಈಗ ನೋಡಿ, ಅಲ್ಲಿ ಮುಸಲ್ಮಾನರು ಎಲ್ಲಿರ್ತಾರೋ 99% 100% ವೋಟ್ ಮಾಡ್ತಾರೆ ಅವ್ರಿಗೆ. ಈಗ ಪೂರ್ವಾನುಮತಿ ಅನ್ವಯ ಆಗುತ್ತೆ ಸರ್, ಕಡ್ಡಾಯವಾಗಿ ಅನುಮತಿಯನ್ನು ಪಡ್ಕೊಳ್ಬೇಕಾಗತ್ತೆ. ನಾಳೆ ನೀವು ಅನುಮತಿ ಕೇಳಿದ್ರೆ ಕೊಡ್ತಾರ ಅಂತ ಅನ್ಸುತ್ತಾ? ಅದೇ, ಈಗ ಇಷ್ಟು ದಿನಾನು ಎಲ್ಲಾ RSS ಈಗ ರೂಟ್ ಮಾರ್ಚ್ ಎಲ್ಲೆಲ್ಲಿ ಮಾಡಿದಾರೋ ಎಲ್ಲಾನು ಪೊಲೀಸ್ಗೆ ಲೆಟರ್ ಕೊಟ್ಟಿದ್ದಾರೆ. ಎಲ್ಲಾ ಕಡೆನೂ ಲೆಟರ್ ಕೊಟ್ಟಿದ್ದಾರೆ. ಲೆಟರ್ ಕೊಡದಿದ್ರೆ ಎಲ್ಲೂ ಮಾಡಲ್ಲ. ಇದುವರೆಗೂ RSS ರೂಟ್ ಮಾರ್ಚ್ ಎಲ್ಲೆಲ್ಲ ಆಗಿದೆ ಅಲ್ಲೆಲ್ಲ ಲೆಟರ್ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ಗೆ. ನಾವು ಇಂಥ ಜಾಗದಲ್ಲಿ ರೂಟ್ ಮಾರ್ಚ್ ಮಾಡ್ತಾ ಇದ್ದೀರಿ ಅಂತ. ಆಮೇಲೆ RSS ಸಂಘಟನೆ ಅದೆಲ್ಲ ರಿಜಿಸ್ಟರ್ ಆಗಿದೆ, ತೋರಿಸಿ ಆ ರಿಜಿಸ್ಟರ್ ಆಗಿರೋದನ್ನ ಅಂತ ಕೂಡ ಕೇಳ್ತಾರೆ, ಸವಾಲ್ ಹಾಕ್ತಾರೆ. ರಿಜಿಸ್ಟರ್ ಏನ್ ಬೇಕು? ಸಂವಿಧಾನದಲ್ಲಿ ಹಂಗೇನ ಬರ್ದಿದೆ ರಿಜಿಸ್ಟರ್ ಆಗ್ಬೇಕು ಅಂತ? ಸಂವಿಧಾನದಲ್ಲಿ ಈಗ ನಾನು ಯಾವ್ದ ಇದು ಮಾಡ್ತೀನಿ ಅಂತ ಇಟ್ಕೊಳ್ಳಿ, ಹನುಮ ಜಯಂತಿ ಮಾಡ್ತೀನಿ. ನಾನು ಹನುಮನ್ನ ಕಾವಿ ಡ್ರೆಸ್ ಹಾಕೊಂಡು ನಾನು ಹನುಮ ಮಾಲೆ ಹಾಕೊಂಡು ಹೋಗ್ತೀನಿ ಅಂತ ಇಟ್ಕೊಳ್ಳಿ. ನಾನು ಯಾಕೆ ರಿಜಿಸ್ಟರ್ ಮಾಡ್ಬೇಕು? ನಾವ್ಯಾಕೆ ರಿಜಿಸ್ಟರ್ ಮಾಡ್ಬೇಕು ಹೇಳಿ? ಈಗ ನಾಳೆ ಈ ಪ್ರಶ್ನೆ ಬರ್ಬೋದಲ್ಲ ಸರ್, ನಿಮ್ದು ರಿಜಿಸ್ಟರ್ ಆಗದೆ ಇರೋ ಸಂಘ ನೀವು ಅನುಮತಿ ಕೇಳಿದ್ರೆ ನಾವು ಕೊಡಲ್ಲ ಅಂತ? ಅಲ್ಲ, ಈಗ ಉರುಸು ಅವೇನೇನೋ ಮಾಡ್ತಾರಲ್ಲ ಅವರು, ಅವೆಲ್ಲ ರಿಜಿಸ್ಟರ್ ಆಗಿದೆ? ಉರುಸು ರಿಜಿಸ್ಟರ್ ಆಗಿದೆಯಾ? ಯಾವ ರಿಜಿಸ್ಟರ್ ಆಗಿದೆ ತೋರಿಸಿ ಉರುಸು. ಅವ್ರ ಹೆಂಗ್ ಮಾಡ್ತಾರೆ? ಕೇಳ್ಬೇಕಾದವ್ರನ್ನ ಕೇಳಲ್ವಲ್ಲ? ಅವ್ರನ್ನೂ ಕೇಳ್ಬೇಕಲ್ಲ. ಈಗ ಅಲ್ಲೇ ಹೋಗಿ ಟೋಪಿ ಹಾಕೊಂಡು ಭಾಷಣ ಹೊಡಿತಾರಲ್ಲ. ಈಗ ರೋಡಲ್ಲೆಲ್ಲ ಅವ್ರು ಬಂದು ರೋಡಲ್ಲೆಲ್ಲ ನಿಂತ್ಕೊಂಡು ನಮಾಜ್ ಮಾಡ್ತಾರಲ್ಲ. ಇನ್ನೊಂದು ಅವ್ರದ್ದು ಸ್ಟ್ರಾಟಜಿ ಸರ್, ಜಗದೀಶ್ ಶೆಟ್ಟರ್ ಅವಧಿಯಲ್ಲಿ ಇದನ್ನ ಮಾಡಿದ್ರು, ನಾವು ಅದನ್ನ ಮರು ಆದೇಶ ಮಾಡ್ತಿದೀವಿ ಅಷ್ಟೇ ಅಂತ. ಇಲ್ಲ, ಅವ್ರು ಮಾಡಿರೋದು ಸ್ಕೂಲ್ ಆಕ್ಟಿವಿಟೀಸ್ಗೆ ತೊಂದರೆ ಆಗ್ಬಾರ್ದು, ಸ್ಕೂಲ್ ಅಂತ ಮಾತ್ರ ಮಾಡಿರೋದು. ಅದರಲ್ಲಿ ಬೇರೆ ಇಲ್ಲ. ಅಲ್ಲಿ ಸರ್ಕಾರಿ ಜಾಗ ಅಂತ ಇಲ್ಲ. ಸರ್ಕಾರಿ ಜಾಗ ಅಲ್ಲ, ಸ್ಕೂಲ್ ಮಾತ್ರ. ಸ್ಕೂಲ್ ನ ಶೈಕ್ಷಣಿಕ ವ್ಯವಸ್ಥೆಗೆ ಧಕ್ಕೆ ಬರಬಾರ್ದು. ಈಗ ಯಾರೋ ಪ್ರೋಗ್ರಾಮ್ ಕೊಟ್ಟಿರ್ತಾರ, ಸ್ಕೂಲ್ ನಡೀತಾ ಇರ್ತದೆ, ಅದು ಧಕ್ಕೆ ಆಗ್ಬಾರ್ದು. ಆ ದೃಷ್ಟಿಯಿಂದ ಕೊಟ್ಟಿರೋದಷ್ಟೇ. ಸ್ಕೂಲ್ ಲೀವ್ ಇದ್ದಾಗ ಮಾಡೋದಕ್ಕೆ ಏನು ಸಮಸ್ಯೆ ಇಲ್ಲ. ಶೈಕ್ಷಣಿಕವಾಗಿ ಸ್ಕೂಲ್ಗೆ ತೊಂದರೆ ಆಗ್ಬಾರ್ದು, ಅಲ್ಲಿ ಕಾರ್ಯಕ್ರಮಕ್ಕೆ ಕೊಡಬಾರ್ದು ಅಂತ ಹೇಳಿದ್ದಾರೆ ಅಷ್ಟೇ. ತೊಂದ್ರೆ ಈಗ ಬೇರೆ ಹಾಲಿಡೇಸ್ ಇರ್ತದೆ,
ಅದು ದಸರಾ ಹಾಲಿಡೇಸ್ ಇರ್ತತೆ, ಸಮ್ಮರ್ ಹಾಲಿಡೇಸ್ ಇರ್ತತೆ. ಆ ಸಂದರ್ಭದಲ್ಲಿ ಬೇಕಾದಷ್ಟು ಕಾರ್ಯಕ್ರಮಕ್ಕೆ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇರೋದು RSS ನ್ಯಾಗ ಕೂಡಿ ಮಾಡ್ತೀರಾ ನೀವೆಲ್ಲ ನಮಾಜುಗಳು ಮಾಡ್ತಿರಲ್ಲ, ರೋಡ್ ಅಲ್ಲೆಲ್ಲ ನಮಾಜುಗಳು, ಬೀದಿಯಲ್ಲೆಲ್ಲ ಟ್ರಾಫಿಕ್ ಜಾಮ್ ಮಾಡ್ತಿರಲ್ಲ. ಅವಾಗ ಏನ್ ಜ್ಞಾನವಾಗಿತ್ತು ಸಿದ್ದರಾಮಯ್ಯನ್ಗೆ? ಮಾನ ಮರ್ಯಾದೆ ಇಲ್ಲ ಸಿದ್ದರಾಮಯ್ಯನಿಗೆ. ಅಲ್ಲ, ಇವಾಗ ಅದಕ್ಕೇನೆ ಅವ್ರು ಹೇಳ್ತಿರೋದು ಖಾಸಗಿ ಸಂಘ ಸಂಸ್ಥೆಗಳು, ಕೇವಲ RSS ಅಂತ ಏನ್ ಕೋಟ್ ಮಾಡಿಲ್ಲ ಅವರು. ಮತ್ತೆ ಇವರು ಮಾಡಿದಾರಲ್ಲ, ಇವ್ರು ಹೆಂಗ್ ಹೋದ್ರು? ಅವರು ಈ ಕಾನೂನು ಹೇಳುವಂತವ್ರು ಇವ್ರು ಇಷ್ಟ ದಿನ ಹೋಗಿ ನಮಾಜ್ ಹೆಂಗ್ ಮಾಡಿದ್ರು ರೋಡ್ದಾಗಿ ಸಿದ್ದರಾಮಯ್ಯ? ಈಗ ಹೊಸದಾಗಿ ನಿಯಮ ತರ್ತಿದಾರಲ್ಲ, ನೋಡ್ಬೇಕು ಸರ್ ಇನ್ನು ಮುಂದೆ ಏನಾಗುತ್ತೆ ಅಂತ. ಇನ್ನು ಮುಂದೆ ಮಜವಾಗಿರುತ್ತೆ ನೋಡೋದಕ್ಕೆ. ಎಸ್, ಥ್ಯಾಂಕ್ ಯು ಸರ್ ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ.